ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ರೋಗಿ ಸಂಬಂಧಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದಷ್ಟು ಜನ ಅಂದ್ರೆ 11 ಮಂದಿ ಮೃತಪಟ್ಟಿದ್ದಾರೆ ಸರ್. ನಿಮ್ ಕಡೆ ಪೇಷಂಟ್ ಕೂಡ ಇದ್ರು ಅಂತ ಹೇಳಿದ್ರಿ ಸರ್. ಯಾಕೆ ಏನಾಗ್ತಿದೆ ಸರ್? ನಮ್ಮ ಕಡೆ ಪೇಷಂಟ್ ಅಂದರೆ ನಾನು 9:30 10 ಗಂಟೆಗೆ ನಮ್ಮ ತಾಯಿಗೆ ತಂದು ಅಡ್ಮಿಟ್ ಮಾಡಿದ್ದೀನಿ. ಆವಾಗ ಎಮರ್ಜೆನ್ಸಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇದ್ದರು. ಆವಾಗ ನಮ್ಮ ತಾಯಿಗೂ ಎಲ್ಲ ಚೆಕಪ್ ಎಲ್ಲ ಮಾಡಿದ್ರು, ಮತ್ತು ICUಗೂ ಹಾಕಿದ್ರು, ಎಲ್ಲ ಆಯಿತು. ನಾನು ಆಮೇಲೆ ಅಡ್ಮಿಟ್ ಎಲ್ಲ ಮಾಡಿಬಿಟ್ಟು ನಮ್ಮ ತಾಯಿ ಜೊತೆ ನಮ್ಮ ಅಕ್ಕನಿಗೆ ಒಳಗಡೆ ಬಿಡ್ಬಿಟ್ಟು ನಾನು ಆಚೆ ನಿಂತಿದ್ದೀನಿ. ನಾನು 4 ಗಂಟೆಯಿಂದ ಆಚೆನೇ ಕೂತಿದ್ದೀನಿ. ಆದರೆ ಎಲ್ಲ ಪೇಷಂಟ್ ಬರ್ತಾ ಇದ್ದಾರೆ. ICUನಲ್ಲಾಗಲಿ 4 ಗಂಟೆ ಮೇಲೆ ಒಬ್ಬರು ಡಾಕ್ಟ್ರು ಒಳಗಡೆ ಯಾರೂ ಇಲ್ಲ, ಯಾರೂ ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಡಾಕ್ಟ್ರ್ ಕರೀರಿ ಅಂದರೆ ಯಾರೂ ಕರೀತಾ ಇಲ್ಲ, ಡಾಕ್ಟ್ರ್ ನಂಬರ್ ಕೊಡಿ ಅಂದರೆ ಯಾರೂ ಡಾಕ್ಟ್ರ್ ನಂಬರ್ ಕೊಡ್ತಾ ಇಲ್ಲ. ರಾತ್ರಿ ನನ್ನ ಕಣ್ಮುಂದೆನೇ ರಾತ್ರಿಯಿಂದ ಬೆಳಗ್ಗೆ ಗಂಟ 5ರಿಂದ 6 ಜನ ಸತ್ತಿದ್ದಾರೆ. ಇದಕ್ಕೆ ಹೊಣೆ ಯಾರು? ನಾವು ಕೇಳಕ್ಕೆ ಹೋದರೆ ಯಾರು ಒಬ್ಬರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಯಾರು ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವ್ರು ಕರೀರಿ ಅಂದರೆ ಅವ್ರು ಕರೀತಾ ಇಲ್ಲ. ಡಾಕ್ಟ್ರದ್ದು ಫೋನ್ ನಂಬರ್ ಕೊಡಿ ಅಂತ ಫೋನ್ ನಂಬರ್ ಕೊಡ್ತಾ ಇಲ್ಲ. ಆಮೇಲೆ ಗಲಾಟೆ ಎಲ್ಲ ಮಾಡಿ ಪೊಲೀಸ್ನವರು ಅವರು ಇವರು ಬಂದಾಗ ಅವ್ರವ್ರ ಡೆಡ್ ಬಾಡಿ ಅವ್ರವ್ರವರು ಇದು ಆಂಬುಲೆನ್ಸಲ್ಲಿ ತಗೊಂಡೋದ್ರು, ಒಬ್ಬರು ಕಾರಲ್ಲಿ ತಗೊಂಡೋದ್ರು, ಒಬ್ಬರು ಅವ್ರ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋದ್ರು. ಆಮೇಲೆ ಬಂದು 2 ಗಂಟೆ ಆದಮೇಲೆ, ಗಲಾಟೆ ಆದಮೇಲೆ 2 ಗಂಟೆ ಆದಮೇಲೆ ಡಾಕ್ಟ್ರು ಬಂದಿದ್ದಾರೆ. ಯಾರು ಒಬ್ಬರು ನರ್ಸ್ ಆಗಲಿ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಇವಾಗ ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟ್ರ್ ಇಲ್ಲ ಅಂದರೆ ಏನು ಕತೆ? ನಾವು ಆ ಪ್ರಶ್ನೆ ಕೇಳಿದಾಗ ನಿಮ್ಮ ತಾಯಿಗೆ ನೋಡ್ರಲ್ಲ, ನಿಮ್ಮದು ಬೇರೆಯವ್ರ ಜಾತಿಗೆ, ನಿಮ್ಮ ತಾಯಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ಲ, ಬೇರೆಯವ್ರ ಜಾತಿಗೆ ನಿಮಗೆ ಅಂತ ನನಗೆ ಉಲ್ಟಾ ಕೇಳ್ತಾ ಇದ್ದಾರೆ. ಆದರೆ ನಾನು ಬೇರೆಯವ್ರದ್ದು ನೋಡ್ಬಿಟ್ಟು ನಾನು ಮಾತಾಡೋಂಗಿಲ್ವಾ? ಬೇರೆಯವ್ರ ಪೇಷಂಟ್ ಪಾಪ ಹಳ್ಳಿಯಿಂದ ಜನಗಳು ಬಂದಿದ್ದಾರೆ ರಾತ್ರಿ, ಅವ್ರಿಗೆ ಯಾರು ನೋಡ್ತಾ ಇಲ್ಲ ಪಾಪ. ಅಡ್ಮಿಟ್ ಮಾಡೋ ಮುಂಚೆನೇ ಫಾರ್ಮ್ ಫಿಲಪ್ ಮಾಡಿ ಅದು ಮಾಡಿ ಬಿಲ್ ಕಟ್ಟಿ ಅದು ಕಟ್ಟಿ ಇದೇ ಮಾಡ್ತಾರೆ ನೋಡ್ರಿ. ಇದ್ರತ್ತೆ ಡ್ಯೂಟಿ ಡಾಕ್ಟ್ರಲ್ಲಿ ಯಾರು ಒಂದು ಡ್ಯೂಟಿ ಡಾಕ್ಟರ್ ಇಲ್ಲ ಸರ್. ನೀವು ಬೇಕಾದ್ರೆ CCTV ಫೋಟೇಜ್ ತೆಗೆದು ನೋಡಿ ಬೇಕಾದ್ರೆ 4 ಗಂಟೆಯಿಂದ 6:45 ಗಂಟೆ ಡಾಕ್ಟ್ರ್ ಇದ್ದಾರಾ ಅಂತ. 6:45 7 ಗಂಟೆಗೆ ಆಮೇಲೆ ಡಾಕ್ಟ್ರ್ ಬಂದಿರೋದು. ಡಾಕ್ಟರ್ ಬಂದಿಲ್ಲ, ಆ ಕಾರಣಕ್ಕಾಗಿ ಪೇಷಂಟ್ಗಳು ತೀರೋಗ್ತಿದ್ರು. ಹೌದು. ಇವಾಗ ಸರ್ ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟ್ರ್ ಇಲ್ಲ ಅಂದರೆ ಇವಾಗ ಏನು ಅರ್ಥ ಏನು? ಡಾಕ್ಟ್ರ್ ಇಲ್ಲ ಅಂದರೆ ಇವಾಗ ತೀರೋಗ್ಬಿಟ್ಟಾರೆ ಅಂದರೆ ಡಾಕ್ಟ್ರ್ ಇಲ್ಲದ ಕಾರಣ ತಾನೇ ತೀರೋಗ್ಬಿಡ್ತಾ ಇರೋದು. ಇವಾಗ ರಾತ್ರಿ ಒಂದು 21ರಿಂದ 22 ವರ್ಷದ ಹುಡುಗ ಬಂದಿದ್ದಾನೆ, ಬೆಳಗ್ಗೆ ಡೆಡ್ ಬಾಡಿ ತಗೊಂಡೋಗಿದ್ದಾರೆ. ಏನು ಹೇಳಿ? ಇವಾಗ ರಾತ್ರಿ 3:15 4 ಗಂಟೆಗೆ ತೀರಿರೋದು. ಇವಾಗ ಗಂಟೆ ಒಂದು ಡೆಡ್ ಬಾಡಿ ಕೊಟ್ಟಿಲ್ಲ ಇನ್ನೂ ಫಾರ್ಮ್ ಫಿಲಪ್ ಮಾಡಿ ಅಂತ ಇಲ್ಲಿ ನನ್ನ ಕಣ್ಮುಂದಾನಿದ್ದಾರೆ. ಇನ್ನು ಅಲ್ಲೇ ನಿಂತಿದ್ದಾರೆ. ಇನ್ನೂ ಡೆಡ್ ಬಾಡಿ ಕೊಟ್ಟಿಲ್ಲ ಅವ್ರಿಗೆ. ಯಾಕೆ ಕೊಟ್ಟಿಲ್ಲ? ಇನ್ನೂ ಏನೋ ಫಾರ್ಮಾಲಿಟಿ ಏನೋ ಅದು ಇನ್ನೂ ಸ್ಲಿಪ್ ಫಿಲಪ್ ಮಾಡಬೇಕಂತೆ, ಅದು ಫಿಲಪ್ ಮಾಡಬೇಕಂತ. ಅಲ್ಲ ಸರ್, ಸತ್ತದ ಮೇಲೆ ಏನು ಫಿಲಪ್ ಮಾಡ್ಬೇಕು ಸರ್? ನಾನು ಅದು ಕೇಳ್ತಿರೋದು. ಒಂದು ಡ್ಯೂಟಿ ಟೈಮಲ್ಲಿ ಡಾಕ್ಟ್ರ್ ಇರೋಕ್ಕಿಲ್ಲ, ಇವಾಗ ಸತ್ತದ ಮೇಲೆ ಇನ್ನೂ ಬಾಡಿ ಕೊಟ್ಟಿಲ್ಲ. 4 ಗಂಟೆ ಟೈಮ್ ಆಯಿತು, ಬಾಡಿ ಇನ್ನೂ ಅವರು ತೀರೋಗ್ಬಿಟ್ಟು ಅಲ್ಲೇ ನಿಂತಿದ್ದಾರೆ, ಇನ್ನೂ ಬಾಡಿ ಕೊಟ್ಟಿಲ್ಲ ಅವ್ರಿಗೆ. ಅವ್ರ ಮನೆಯವರೆಲ್ಲ ಅಳ್ತಾ ಕೂತ್ಕೊಂಡು ಎಲ್ಲ ನಿಂತ್ಕೊಂಡು ಮಾಡಿದ್ದಾರೆ. ಈಗ ಕೇಳಿದ್ರೆ ನಮಗೆ ಒಂಥರ ಉಲ್ಟಾ ಜವಾಬು. ಯಾರು ಒಬ್ಬೊಬ್ರು ರೆಸ್ಪಾನ್ಸಿಬಲೇ ಕೊಡ್ತಾ ಇಲ್ಲ ಸರ್. ಇದೇ ಮೇನ್ ಪ್ರಾಬ್ಲಮ್. ಇಷ್ಟು ಮೈಸೂರಿನ ನಿವಾಸಿ ಇಸ್ಮಾಯಿಲ್ ಅಂದ್ರೆ ರೋಗಿಯ ಸಂಬಂಧಿ ಅವ್ರ ಮಾತು. ನಮ್ಮ ಪೇಷಂಟ್ಗಳನ್ನು ಕೂಡ ನಾವು ಅಡ್ಮಿಟ್ ಮಾಡಿದ್ದೀವಿ, ನಮಗೆ ಆತಂಕ ಎದುರಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.